ಮೊದಲೆಲ್ಲ ನಮ್ಮ ಗೆಳೆತನದ ಬಗ್ಗೆ ಕಾಳಜಿ ಇತ್ತು. ಅದೆಷ್ಟೇ ಮನಸ್ತಾಪವಾದರೂ ಮತ್ತೆ ಗೆಳೆತನದ ಹಗ್ಗ ಬೆಸೆಯಬಹುದೆಂಬ ನಿರೀಕ್ಷೆಗಳಿತ್ತು. ಬೇಸರವೇನೇ ಇದ್ರೂ ಅಂತಿಮ ನಮನಕ್ಕೆ ಹೋಗಿ ಬಂದಂತೆ ಮಾತಾಡ್ಕೊಂಡು ಬರ್ತಿದ್ವಿ. ಆಗ ನಮ್ಮ ಗೆಳೆತನದ ಕೊನೆಯ ಚಿತ್ರವಾದರೂ ಕಣ್ಣಲ್ಲಿ ಸೆರೆಯಾಗಿರ್ತಿತ್ತು. ಆದರೆ ಈಗಿನ ಗೆಳೆತನಗಳಲ್ಲಿ ಆ ಮಾಧುರ್ಯತೆ ಇಲ್ಲವೇ ಇಲ್ಲ ಅನಿಸ್ಬಿಟ್ಟಿದೆ. ನೀವು ನಿಮ್ಮ ಮನಸ್ಸಿನ ಕಲ್ಪನಾ ಲೋಕದ ಗೋಪುರವನ್ನು ಕೆಡವಿ ನಿಮ್ಮ ತಾಕತ್ತಿನ ಮೇಲೆ ಬದುಕೋದನ್ನು ಕಲಿಯಬೇಕು. ಆಗಲೇ ನಿಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಂತ ಹೇಳೋರು ಕೇವಲ ಪ್ರೀತಿ ಎಂಬ ಭಾವವನ್ನೇ ಪ್ರೀತಿಸ್ತಿರ್ತಾರೆ ಹೊರತು ಆ ವ್ಯಕ್ತಿಯನ್ನಲ್ಲ ಎಂಬುದು ಗಮನದಲ್ಲಿರಲಿ. ನೀವು ಕಳೆದುಕೊಂಡು ಕೊರಗೋದಕ್ಕಿಂತ ಹೋರಾಟ ಮಾಡಿ ಪಡೆಯೋದು ತುಂಬ ಉತ್ತಮ. ಒಂದು ವೇಳೆ ಪಡೆಯದೇ ಇದ್ರೂ ಕೂಡ ಹೋರಾಡಿದ ನಿಮ್ಮ ಆತ್ಮತೃಪ್ತಿ ಅದ್ರಲ್ಲಿ ಇರುತ್ತೆ. ಮುಂಚೆ ಸ್ನೇಹಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಅಂತಿದ್ರು. ಇವಾಗ ತಮ್ಮ ಅವಶ್ಯಕತೆಗೋಸ್ಕರ ಸ್ನೇಹವನ್ನೇ ಬಲಿ ಕೊಡ್ತೀನಿ ಅಂತಾರೆ. ಇದೇ ವಾಸ್ತವ. ಪ್ರೀತಿ ಮತ್ತು ಕರುಣೆ ಇಲ್ಲದ 1000 ಸ್ನೇಹಿತರಿಗಿಂತ ನಮ್ಮ ಬಗ್ಗೆ ಕಾಳಜಿ ಇರೋ ಒಬ್ಬ ಸ್ನೇಹಿತ ಇದ್ರೂ ಬದುಕು ತುಂಬ ಚೆನ್ನಾಗಿರುತ್ತೆ. ನನ್ನ ಜೀವನದಲ್ಲಿ ಎಲ್ಲರಿಗಿಂತ ನೀನೇ ತುಂಬ ಮುಖ್ಯ ಕಣೋ ಅಂತ ಹೇಳಿದ ಹುಡುಗಿ ಕರೆ ಬಂದಾಕ್ಷಣ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಸಂಜೆ ಮಾತಾಡೋಣ ಅಂತ ಹೇಳಿದ್ಲು. ಅಸಲಿಗೆ ನಾನು ಆಕೆಗೆ ಪ್ರಮುಖ ವ್ಯಕ್ತಿಯಾಗಿದ್ನ. ನಿಮ್ಮ ಜೀವನದಲ್ಲೂ ಈ ಥರ ಡೈಲಾಗ್ ಹೊಡೆಯೋ ಸ್ನೇಹಿತರಿದ್ದಾರ? ಬದುಕೆಂಬ ಸಮುದ್ರದಲ್ಲಿ ಈಜು ಕಲಿಯೋದು ತುಂಬ ಮುಖ್ಯ. ಯಾಕೆಂದರೆ ನಡು ನೀರಲ್ಲಿ ಕೈ ಕೊಟ್ಟು ಹೋಗೋರು ತುಂಬ ಜನ ಇದ್ದಾರೆ.